ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ನಟ ಮತ್ತು ಕೊಲೆ ಆರೋಪಿ ದರ್ಶನ್ ಅವರ ಸುದ್ದಿ. ಜೈಲಲ್ಲಿರೋ ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಟೆನ್ಷನ್ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ನಿನ್ನೆ ದೊಡ್ಡ ಹೈಡ್ರಾಮಾನೆ ಆಗೋಗ್ಬಿಡ್ತು. ಪ್ರದೋಷ್ ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ, ಅದ್ರ ಜೊತೆಗೆ ಮತ್ತಿಬ್ರು ಆರೋಪಿಗಳು ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ. ಮಾಫಿ ಸಾಕ್ಷಿ ಹೇಳಿಬಿಟ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ವು. ಸಹಜವಾಗಿ ಎಲ್ಲ ಆರೋಪಿಗಳಿಗೆ ಒಂದು ಭಯ ಇದೆ, ದರ್ಶನ್ಗೂ ಕೂಡ. ರಾತ್ರಿ ಇಡೀ ನಿದ್ದೆ ಮಾಡದೆ ಚಿಂತೆ ಮಾಡ್ಕೊಂಡಿದ್ರಂತೆ ದರ್ಶನ್. ರಾತ್ರಿ ಜೈಲು ಸಿಬ್ಬಂದಿ ಊಟ ನೀಡಿದ್ರು ದರ್ಶನ್ ಮಾಡಿಲ್ಲ. ಚಿಂತಾಕ್ರಾಂತರಾಗಿ ಕುಳಿತು ಮೌನಕ್ಕೆ ಶರಣಾಗಿದ್ದಾರಂತೆ ಡಿ ಬಾಸ್. ಸಹ ಬಂದಿಗಳ ಜೊತೆ ಮಾತನಾಡದೆ ಏಕಾಂಗಿಯಾಗಿ ದರ್ಶನ್ ಕೂತಿದ್ದಾರೆ. ಈಗಾಗಲೇ ಮಾನಸಿಕ ಮತ್ತು ದೈಹಿಕವಾಗಿ ಕುಗ್ಗು ಹೋಗಿದ್ದಾರೆ ದರ್ಶನ್. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಬಳಿಕ ಮತ್ತಷ್ಟು ಆತಂಕ ಶುರುವಾಗಿರೋದು. ಎಲ್ಲಿ ಜೀವನ ಪೂರ್ತಿ ಜೈಲಲ್ಲೇ ಇರಬೇಕಾಗುತ್ತೋ ಅನ್ನೋ ಭಯ ದರ್ಶನ್ ಅವರಿಗೆ ಕಾಡ್ತಾ ಇದೆ. ಪತ್ನಿ ಮಗನ ಬಗ್ಗೆ ಯೋಚಿಸಿ ಬೇಸರಗೊಂಡಿದ್ದಾರಂತೆ ದರ್ಶನ್. ಬೆಳಗ್ಗೆ ಕೆಲ ಹೊತ್ತು ಬ್ಯಾರಕ್ನಲ್ಲೇ ವಾಕ್ ಮಾಡಿದ್ದಾರೆ. ದೇವರ ಫೋಟೋಗೆ ಕೈ ಮುಗಿದು ಕಾಫಿ ಕುಡಿದು ಕೂತ್ಕೊಂಡಿದ್ದಾರೆ ದರ್ಶನ್ ಅವರು. ನ್ಯೂಸ್ ಪೇಪರ್ನಲ್ಲಿ ಬಂದ ಮಾಫಿ ಸಾಕ್ಷಿ ಸುದ್ದಿಯನ್ನ ಓದಿ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ ದರ್ಶನ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ನಿನ್ನೆ 3 ಜನ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅವರಿಗೆ ಸಹಜವಾಗಿನೇ ಟೆನ್ಷನ್ ಆಗಿರುತ್ತೆ. ಏನಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಏನು ಹೆಚ್ಚಾಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತಂದ್ರೆ ಜಾಮೀನು ಅರ್ಜಿ ವಿಚಾರಣೆ 1 ವರ್ಷದ ಕಾಲ ಮುಂದೂಡಲಾಗಿತ್ತು. 1 ವರ್ಷದ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಬೇಕು ಅನ್ನುವಂಥದ್ದು ಸಂಕಷ್ಟ ಎದುರಾದ ಬೆನ್ನಲ್ಲೇ ಈಗಾಗಲೇ ಏನು ದರ್ಶನ್ ಆಪ್ತ ಪ್ರದೋಷ್ ಜೊತೆಗೆ ಇನ್ನು ಉಳಿದಂತ 2 ಆರೋಪಿಗಳು ಮಾಫಿ ಸಾಕ್ಷಿಯನ್ನ ಹೇಳೋದಕ್ಕೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಟೆನ್ಷನ್ ನಲ್ಲಿ ನಟ ದರ್ಶನ್ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸರಿಯಾಗಿ ಊಟ ಮಾಡದೆ ಮತ್ತೆ ರಾತ್ರಿ ಇಡೀ ನಿದ್ರೆ ಮಾಡದೆ ಜಾಗರಣೆ ಇದ್ರು. ಜೊತೆಗೆ ಟೆನ್ಷನ್ ನಲ್ಲಿ ಇರುವಂತದ್ದು. ಸಹಬಂದಿಗಳ ಜೊತೆಗೂ ಕೂಡ ಮಾತನಾಡದೆ ಪರಪ್ಪನ ಒಂದು ಬ್ಯಾರೆಕ್ ಏನಿದೆ ಈ ಬ್ಯಾರೆಕ್ ನಲ್ಲಿ ಮೌನಕ್ಕೆ ಶರಣಾಗಿದ್ರು ಎನ್ನುವಂಥದ್ದು ಮಾಹಿತಿ ತಿಳಿದು ಬಂದಿರುವಂತದ್ದು. ಜೊತೆಗೆ ರಾತ್ರಿ ಇಡೀ ನಿದ್ರೆ ಮಾಡದೆ ಏನಂತಾರೆ ಜೈಲು ಸಿಬ್ಬಂದಿ ನೀಡಿದಂತ ಊಟವನ್ನು ಕೂಡ ಸೇವಿಸದೆ ಇದ್ರು. ಜೊತೆಗೆ ಬೆಳಗ್ಗೆ ಎದ್ದಂತ ಸಂದರ್ಭದಲ್ಲಿ ಕೆಲ ಹೊತ್ತು ಬ್ಯಾರೆಕ್ ನಲ್ಲಿ ವಾಕ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಜೈಲಿಗೆ ಬರುವಂತಹ ನ್ಯೂಸ್ ಪೇಪರ್ ಗಳನ್ನ ತರಿಸ್ಕೊಂಡು ಹೋಗಿದ್ದಾರೆ. ಈ ಸಾಕ್ಷಿ ಮಾಫಿ ಏನಿದೆ ಈ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮತ್ತಷ್ಟು ದರ್ಶನ್ ಟೆನ್ಷನ್ ಆಗಿದ್ರು ಅನ್ನುವಂಥದ್ದು ಕೂಡ ಜೈಲು ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಅದಾದ ಬಳಿಕ ಏನಂದ್ರೆ ದೇವರಿಗೆ ಫೋಟೋಗೆ ನಮಸ್ಕರಿಸಿ ಈಗಾಗಲೇ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಈಗಾಗಲೇ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ದಾರೆ. ಜೊತೆಗೆ ಈ ಒಂದು ಟೆನ್ಷನ್ ಅಂದ್ರೆ ಮಾಫಿ ಸಾಕ್ಷಿ ಏನಾದ್ರೂ ಒಪ್ಕೊಂಡಂತ ಸಂದರ್ಭದಲ್ಲಿ ಈ ಒಂದು ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಮತ್ತೆ ಜೈಲಿನಲ್ಲಿ ಜೀವನ ಪೂರ್ತಿ ಕೊಳಿಬೇಕು ಎನ್ನುವಂಥದ್ದು ಕೂಡ ದರ್ಶನ್ಗೆ ಈಗಾಗಲೇ ಟೆನ್ಷನ್ ಆಗಿರುವಂತದ್ದು. ಪ್ರತಿ ವಾರ ದರ್ಶನ್ ಪತ್ನಿ ಜೊತೆಗೆ ಮಗ ಇವರೆಲ್ಲರೂ ಕೂಡ ಫ್ಯಾಮಿಲಿಯವರು ಮತ್ತೆ ಆಪ್ತರು ಹೋಗಿ ಭೇಟಿ ಮಾಡ್ಕೊಂಡು ಅವರಿಗೆ ಧೈರ್ಯ ಹೇಳಿ ಬರುವಂತ ಕೆಲಸ ಆಗ್ತಿದೆ. ಇಂಥ ಸಂದರ್ಭದಲ್ಲೂ ಕೂಡ ಒಂದಾದ್ಮೇಲೆ ಒಂದು ಸಂಕಷ್ಟ ದರ್ಶನ್ಗೆ ಎದುರಾಗ್ತಾ ಇರುವಂತದ್ದು. ಜೀವನ ಪೂರ್ತಿ ಜೈಲಿನಲ್ಲಿ ಕೊಳಿಬೇಕು ಮತ್ತೆ ಈ ರೀತಿಯಾದ ಸಜೆ ಆಗ್ಬಿಡುತ್ತಾ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಟೆನ್ಷನ್ ನಲ್ಲಿ ಇರುವಂತದ್ದು. ದರ್ಶನ್ ಜೊತೆಗೆ ಏನಂತಂದ್ರೆ ಆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರುವಂತಹ ಇನ್ನು ಉಳಿದ ಆರೋಪಿಗಳಿಗೂ ಕೂಡ ಸಾಕಷ್ಟು ಟೆನ್ಷನ್ ಆಗಿರುವಂತದ್ದು. ಈ ಮಾಫಿ ಸಾಕ್ಷಿ ಸಂಬಂಧಪಟ್ಟಂತೆ ಈ ಪ್ರದೋಷ್ ಜೊತೆಗೆ ಇನ್ನು ಉಳಿದ ಆರೋಪಿಗಳಿದ್ದಾರೆ. ಇವ್ರು ಏನಾದ್ರು ಹೋಗಿ ಈಗಾಗಲೇ ಏನಾದ್ರು ಇಷ್ಟು ದಿನ ಏನಂತಂದ್ರೆ ಆರೋಪಿಗಳು ಪೊಲೀಸರ ಮುಂದೆ ಮಾತ್ರ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಈಗ ಕೋರ್ಟ್ ನಲ್ಲಿ ಏನಂತಂದ್ರೆ ನ್ಯಾಯಾಧೀಶರ ಮುಂದೆ ಮಾಫಿ ಸಾಕ್ಷಿ ಅಂದ್ರೆ ಈ ಕೊಲೆ ಯಾವ ರೀತಿ ನಡೀತು ಮತ್ತೆ ಇದಕ್ಕೆ ಯಾವ ರೀತಿ ಸಂಚನ ರೂಪಿಸಲಾಗಿತ್ತು, ಜೊತೆಗೆ ಈ ಹಣ ವಹಿವಾಟುಗಳು ಯಾವ ರೀತಿ ನಡೆದಿತ್ತು, ಮತ್ತೆ ಈ ಒಂದು ಸಾಕ್ಷ್ಯವನ್ನ ನಾಶ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಏನೆಲ್ಲ ಆಗಿತ್ತು ಎನ್ನುವಂಥದ್ದನ್ನ ಏನಾದ್ರೂ ಬಾಯಿ ಬಿಟ್ಟಂತ ಸಂದರ್ಭದಲ್ಲಿ, ಜೊತೆಗೆ ದರ್ಶನ್ ಅವರ ಪಾತ್ರ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ತರ ಇತ್ತು ಎನ್ನುವಂಥದ್ದು ಕೂಡ ಏನಂತಾದ್ರೆ ಮಾಫಿ ಸಾಕ್ಷಿ ಹೇಳಿಕೆಗಳೇನಾದ್ರೂ ನೀಡಿದಂತ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳ ಎದುರಿಸಬೇಕಾದಂತ ಪರಿಸ್ಥಿತಿ ಈಗ ದರ್ಶನ್ಗೆ ಎದುರಾಗುವಂತದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಟೆನ್ಷನ್ ನಲ್ಲಿ ದಿನ ಕಳೀತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.